ದೇವರು ವರ ಕೊಟ್ರು ಪೂಜಾರಿ ಕೊಡ್ಲಿಲ್ಲ. ಹಂಪಿಯ ಸ್ತ್ರೀ ಶಕ್ತಿ ಸಂಘದ ಆಕ್ರೋಶ. ವಿಜಯನಗರ ನ್ಯೂಸ್. ದೇವರು ವರ ಕೊಟ್ರು ಪೂಜಾರಿ ಕೊಡ್ಲಿಲ್ಲ ಅನ್ನೋ ಗಾದೆ ನಿಮಗೆ ಕೇಳಿರಬಹುದು. ಹೀಗೆ ಒಂದು ಘಟನೆ ವಿಜಯನಗರ ಜಿಲ್ಲೆಯ ಹೊಸಪೇಟೆ ತಾಲೂಕು ಹಂಪಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ನಡೆದಿದೆ. ಆಗಸ್ಟ್ 14ರಂದು ರಾತ್ರಿ 8 ಗಂಟೆಗೆ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಮೊಬೈಲ್ ಕ್ಯಾಂಟೀನ್ ಉದ್ಘಾಟನೆ ನಡೆಯಿತು. ಆದರೆ 1 ತಿಂಗಳಾದರೂ ಈ ಯೋಜನೆಯ ಲಾಭ ಫಲಾನುಭವಿಗಳಿಗೆ ತಲುಪಿಲ್ಲ. ಸ್ತ್ರೀ ಶಕ್ತಿ ಸ್ವಸಹಾಯ ಸಂಘದ ಸದಸ್ಯರಿಗೆ ನೀಡಬೇಕಿದ್ದ ಹಕ್ಕನ್ನ ಇನ್ನೂ ನೀಡದೆ ಅಧಿಕಾರಿಗಳು ಅಲಕ್ಷ್ಯ ತೋರಿದ್ದಾರೆ. ಸದಸ್ಯರು ವಿಜಯನಗರ ಜಿಲ್ಲೆಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ವಿಚಾರಿಸಿದಾಗ ಅವರು ಅಧಿಕಾರದ ದರ್ಪದಿಂದ ನಿಮಗೆ ಕೊಡುವುದಿಲ್ಲ, ಏನು ಮಾಡ್ತೀರೋ ಮಾಡಿ ಎಂದು ಹೇಳಿದ್ರಂತೆ. ಜಾಸ್ತಿ ಮಾತನಾಡಿದ್ರೆ FIR ಮಾಡ್ತೀವಿ ಅಂತ ಬೆದರಿಕೆ ಹಾಕಿದ್ರು ಎಂದು ಸದಸ್ಯರ ಆರೋಪ. ಸರ್ಕಾರದಿಂದ ಜನರಿಗೆ ನೀಡಿದ ಯೋಜನೆ ಫಲಾನುಭವಿಗಳು ಕೇಳೋದ್ರಲ್ಲಿ ತಪ್ಪೇನು? ಅಭಿವೃದ್ಧಿ ಮಾಡಬೇಕು, ಜನರ ಪರ ಕೆಲಸ ಮಾಡಬೇಕು ಅಂತ ಅಧಿಕಾರಿಗಳನ್ನ ನೇಮಿಸಿದ್ರೆ ಕೇಸ್ ಹಾಕ್ತೀನಿ ಅಂತ ಬೆದರಿಕೆ ಹಾಕೋಕೇನಾ ಅಧಿಕಾರ? ಸ್ತ್ರೀ ಶಕ್ತಿ ಸಂಘದ ಸದಸ್ಯರ ಮಾತು ಪ್ರಕಾರ ಇದು ಅಧಿಕಾರಿಗಳ ದರ್ಪ, ಕರ್ತವ್ಯ ನಿರ್ಲಕ್ಷ್ಯ. ಇದೀಗ ಜಿಲ್ಲೆಯ ತಹಶೀಲ್ದಾರ್ ಮತ್ತು ಜಿಲ್ಲಾಧಿಕಾರಿಗಳು ಗಮನ ಹರಿಸಿ ಸರ್ಕಾರ ನೀಡಿರುವ ಸೌಲಭ್ಯಗಳನ್ನು ಫಲಾನುಭವಿಗಳಿಗೆ ತಲುಪಿಸುವುದು ಅವರ ಕರ್ತವ್ಯ ಎಂಬ ಬೇಡಿಕೆ ಕೇಳಿಬರುತ್ತಿದೆ. ನಿಮ್ಮ ಅಭಿಪ್ರಾಯ ಏನು? ಅಧಿಕಾರಿಗಳು ಜನರ ಪರ ಕಾರ್ಯನಿರ್ವಹಿಸಬೇಕೋ ಅಥವಾ ಅಧಿಕಾರದ ದರ್ಪ ತೋರಿಸಬೇಕೋ? ಕಾಮೆಂಟ್ ಮಾಡಿ ತಿಳಿಸಿ. ವರದಿ ಎಂ ಶಿಶುನಾಳ ಶರೀಫ್, ಕನಕ ಟಿವಿ, ವಿಜಯನಗರ. ಈಗ ನಾವು ಇದಕ್ಕೆ ಅಪ್ಲಿಕೇಶನ್ ಹಾಕ್ಕೊಂಡಿದ್ವಿ. ಮೊದಲು ಅಪ್ಲಿಕೇಶನ್ ಹಾಕ್ಕೊಂಡು ಆಮೇಲೆ ಟ್ರೈನಿಂಗ್ ಮಾಡಿದ್ವಿ. ಟ್ರೈನಿಂಗ್ ಆದಮೇಲೆ ನಮಗೆ ಉದ್ಘಾಟನೆ ಮಾಡಿದ್ವಿ ಕೋಟಿಂಗ್ಗೆ. ಇವಾಗ 1.5 ತಿಂಗಳಾಯ್ತು ಸರ್. ನನ್ನ ಹಿಂದುಗಡೆ ಇರೋ ಕಟ್ಟಡನೂ ನಮ್ಮ ಜೊತೆನೇ ಉದ್ಘಾಟನೆ ಮಾಡಿರೋದು ಆದಷ್ಟು ಶೂಟಿಂಗ್ಗೆ ಕೋಟಿಂಗ್ಗೆ. ಅವರು ಇವತ್ತು 1.5 ತಿಂಗಳಿಂದ ಇದಕ್ಕೆ ದುಡಿತಾ ಇದ್ದಾರೆ ಸರ್. ನಾವು ಇವತ್ತವರೆಗೂ ಏನೂ ಇಲ್ಲ ಸರ್. ನಮ್ಮದು ಗಾಡಿ ಪಾಸಿಂಗ್ ಬರಬೇಕು, ನಂಬರ್ ಪ್ಲೇಟ್ ಬರಬೇಕು, ಅದು ಬರಬೇಕು ಅಂತ ಹೇಳಿದ್ರು. ನಾವು ಹಂಗೆ ಕಾಯ್ತಾ ಇದ್ವಿ ಸರ್. 1.5 ತಿಂಗಳಿಂದ ಬರೀ ಅಡ್ಡಾಡೋದೇ ಆಗಿದೆ ಆಫೀಸ್ಗಳಿಗೆ. ನಿನ್ನೆ ಏನಿಲ್ಲ ಸರ್, ಒಂದು ಮಾತು ಕೇಳೋಣ CO ಸರ್ನ ಅಂತ ಹೋದ್ವಿ. CO ಸರ್ ಅವರು ಅದು ಹೋದ ತಕ್ಷಣ ನಮಗೆ ಅಗೌರವದಿಂದ ಮಾತಾಡಿದ್ರು. ನಾವು ಗಾಡಿ ಕೊಡಲ್ಲ ನಿಮಗೆ, ಆಮೇಲೆ ಇನ್ನೊಂದು ಏನಂದ್ರೆ ನಾವು ಯಾವಾಗ ಕೊಡ್ತೀವಿ ಸರ್ ಅಂತ ಕೇಳಿದ್ರು. ಯಾವಾಗ ಕೊಡ್ತೀವಿ ಅನ್ನೋ ಮಾತು ಹೇಳಿಲ್ಲ ಸರ್. ನಾವು ನಿಮಗೆ ಕೊಡಲ್ಲ ಅಂತಂದ್ರು. ಯಾಕೆ ಕೊಡಲ್ಲ ಸರ್? ಜಾಸ್ತಿ ಮಾತಾಡಿದ್ರೆ ಮೇಲೆ ಕಂಪ್ಲೇಂಟ್ ಮಾಡ್ತೀವಿ ಅಂತ ಹೇಳಿದ್ರು ಸರ್. ನಾವು ಅವ್ರು ಕಂಪ್ಲೇಂಟ್ ಮಾಡ್ತೀವಿ ಅಂತ ಅವ್ರು PA ಅವರು ಹೊರಗಡೆ ಕರ್ಕೊಂಡ್ಬಂದಿದ್ರು. ನಾವು ಬಂದಿದ್ದೀವಿ ಮಾತಾಡ್ತಾರೆ. ಅವರು ಹೇಳಿದ್ಮೇಲೆ ನಾವು ಹೊರಗಡೆ ಬಂದಿವಿ ಸರ್. ಸರ್ ನಾವು ಏನಿಲ್ಲ ಸರ್, ನಮ್ಮ ಕಾರಣ ಇಷ್ಟೇ. ನಮಗೀಗ ಜಮೀರ್ ಸರ್ ಅವರು ಉದ್ಘಾಟನೆ ಮಾಡಿ ನಮ್ಗೆ ಕೊಟ್ಟೋಗಿದ್ದಾರೆ ಗಾಡಿ. ಯಾವಾಗ ನಮಗೆ ಹಸ್ತಾಂತರ ಮಾಡ್ತಾರೆ ಅನ್ನೋದು ಅಷ್ಟೇ ಕೇಳ್ತಾರೆ ಸರ್. ಈಗ ಜಮೀರ್ ಅಹಮದ್ ಜಿಲ್ಲಾ ಉಸ್ತುವಾರಿ ಅವರು ನಿಮಗೆ ಗಾಡಿ ಕೊಟ್ಟೋದ್ಮೇಲೆ ಗಾಡಿ ನಿಮ್ಮ ಎಂಡೋರ್ ಇದೆಯಾ, ಯಾರ ಎಂಡೋರ್ ಇದೆ ಮೇಡಮ್? ಸರ್ ಇನ್ನೂ ಜಿಲ್ಲಾ ಪಂಚಾಯತಿ ಅಂಡವರು. ಜಿಲ್ಲಾ ಪಂಚಾಯತಿ. ಈಗ ಎಷ್ಟು ತಿಂಗಳಾಯ್ತು ಮೇಡಮ್? ಸರ್ ಇದು 1.5 ತಿಂಗಳು. 1.5 ತಿಂಗಳಿಂದ ನಿಮ್ಮ ಕಾರ್ಯರೂಪ ಯಾವುದೂ ವರ್ಕ್ ಆಗಿಲ್ಲ ಮೇಡಮ್? ಯಾವುದು ಫೋನ್ ಹ್ಞೂ. ಈಗ ಸಂಬಂಧಪಟ್ಟ ಅಧಿಕಾರಿಗಳು ಏನಂತ ಹೇಳ್ತಾರೆ ಮೇಡಮ್ ಉತ್ತರ? ಸರ್ ಇನ್ನೂ ಯಾವುದೂ ಹೇಳ್ತಾ ಇಲ್ಲ ಸರ್. ಯಾವಾಗ ಕೊಡ್ತೀವಿ ಅಂತ ಹೇಳ್ತಾ ಇಲ್ಲ. ಜಿಲ್ಲಾ ಪಂಚಾಯತಿ PO ಅವರೇ ನಮಗೇನು ಹೇಳ್ತಾ ಇಲ್ಲ ಸರಿಯಾಗಿ. ಅವರೇ ಅವ್ರ ಕೆಲಸಕ್ಕೆ ಏನೂ ಹೇಳಿಲ್ಲ. ಹಾಗಾಗಿ ನಾಳೆ ಜಮೀರ್ ಸರ್ ಬರ್ತಾ ಇದ್ದಾರೆ ಹೊಸಪೇಟೆಗೆ. ಆಗ ಜನಸ್ಪಂದನ ಕಾರ್ಯಕ್ರಮ ಇದೆ. ಆಮೇಲೆ ನಾವು ಜಮೀರ್ ಸರ್ ಹತ್ರನೇ ಮಾತಾಡ್ತೀವಿ ನಾಳೆ. ಈಗ ತಾವು ನೇರವಾಗಿ ಅಧಿಕಾರಿಗಳನ್ನು ಸಂಪರ್ಕ ಮಾಡಿ ತಾವು ಮಾಹಿತಿಯನ್ನು ನೀಡಿದ್ದೀರಿ. ಈಗ ಅವ್ರು ಏನು ಹೇಳ್ತಾ ಇದ್ದಾರೆ, ಜಾಸ್ತಿ ನೀವು ಮಾತಾಡಿದ್ರೆ ನಿಮ್ಮ ಮೇಲೇ ಆ್ಯಕ್ಷನ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಕಾರಣ ಏನಂತ ಮೇಡಮ್? ಕಾರಣ ಗೊತ್ತಿಲ್ಲ ಸರ್. ನಮ್ಮ ಹೆಣ್ಮಕ್ಳ ಮೇಲೆ ಇವಾಗ ಕಂಪ್ಲೇಂಟ್ ಮಾಡ್ತೀನಿ ಅಂತಂದರೆ ಹೆಂಗೆ ಸರ್? ಮೈಂಡೇಜ್ ಇದೆ ಗೌರವ ಕೂಡ. ಓಕೆ ಮೇಡಮ್.